ನಮಸ್ಕಾರ ಕರ್ನಾಟಕ. ಎಲ್ಲರಿಗೂ ಕಾಂಪಿಟೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಇವತ್ತು ಮೆಂಟಲ್ ಎಬಿಲಿಟಿ ಸರಣಿಯ 5 ಪ್ರಶ್ನೆಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿದಿನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ 5 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ಇದು ಓನ್ಲಿ ಫಾರ್ KS ಅಲ್ವಾ, ಇಲ್ಲಿ ಎಲ್ಲ ಎಕ್ಸಾಮಿನೇಷನ್ಸ್ಗಳಿಗೂ ವೆರಿ ಇಂಪಾರ್ಟೆಂಟ್ ಇರೋ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಾನು ಪ್ರತಿದಿನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಯಾವುದಂದರೆ, ಸಂಖ್ಯಾ ಸರಣಿಯ ಮೇಲೆ ಒಂದು ಕ್ವಶನ್ ಇದೆ. 2, 6, 12, 20, 30 ಆಮೇಲೆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವುದ ಸರಣಿಯ ನಂಬರ್ ಬರುತ್ತೆ ಅಂದರೆ ಆನ್ಸರ್ ಬಂದು 42 ಹೇಗೆ ಬರುತ್ತೆ ಅಂದರೆ ಇಲ್ಲಿ 2, 6, 12, 20, 30 ಇದೆ. ನೆಕ್ಸ್ಟು ಯಾವ್ದು ಬರುತ್ತೆ ಅಂದರೆ ನೋಡಿ, ಇಲ್ಲಿ 2 + 4 + 4 6 ಆಗಿದೆ. ನೆಕ್ಸ್ಟ್ 6 + 6 ಏನಾಗುತ್ತೆ ಅಂದರೆ 12 ಆಗುತ್ತೆ. ನೆಕ್ಸ್ಟು +8 ಹಾಕಿದ್ರೆ ಎಷ್ಟಾಗುತ್ತೆ ಅಂದರೆ 20 ಆಗುತ್ತೆ. ನೆಕ್ಸ್ಟ್ +10 ಹಾಕಿದ್ರೆ 30 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ +12 ಹಾಕಿದ್ರೆ ಎಷ್ಟಾಗುತ್ತೆ ಅಂದರೆ ಎಷ್ಟಾಗುತ್ತೆ ಅಂದರೆ 30 + 12 = 42. ಆನ್ಸರ್ 42. B is the right answer. ಹೇಗಂದರೆ 2 + 4 = 6. ನೆಕ್ಸ್ಟು 6 + 12 6 + 6 = 12. ನೆಕ್ಸ್ಟು ಹೆಂಗಂದರೆ ನೆಕ್ಸ್ಟು 12 + 8 = 20. ಹಾಗೆ ನೆಕ್ಸ್ಟು ಏನಂದರೆ 8 ಆಯಿತಾ. ನೆಕ್ಸ್ಟು 20 + 10 = 30. ನೆಕ್ಸ್ಟ್ 30 + 12 = 42. ಆನ್ಸರ್ ಏನಂದರೆ 42. ಆನ್ಸರ್ ಇಲ್ಲಿ ಏನಾಗಿದೆ ಅಂದರೆ 4, ನೆಕ್ಸ್ಟು 8, 6, 8, 10, 12 ಹೀಗೆ ಏನಾಗಿದೆ ಅಂದರೆ ಪ್ಲಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಇಸ್ ರೈಟ್ ಆನ್ಸರ್ ಏನಂದರೆ 42 ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಇದು ಕೋಡಿಂಗ್ ಮತ್ತು ಡಿಕೋಡಿಂಗ್ನ ಕ್ವಶನ್. ಇದು ಡಿಕೋಡಿಂಗ್ ಕ್ವಶನ್. ಇದು ಇಲ್ಲೇನಂದರೆ ಕ್ಯಾಟ್ ಅನ್ನೋದು 24 ಅಂತ ಇದೆ. CAT ಕ್ಯಾಟ್ ಅನ್ನೋದು 24. ಇದೇಗೆ 24 ಅಂದರೆ C ಅನ್ನೋದು ಎಷ್ಟನೇ ಆಲ್ಫಾಬೆಟಿಕ್ ಲೆಟರ್ನಲ್ಲಿ C ಅನ್ನೋದು 3ನೇ ಲೆಟರ್, ಸೊ C. ನೆಕ್ಸ್ಟ್ A ಅನ್ನೋದು 1ನೇ ಲೆಟರ್ 1. ನೆಕ್ಸ್ಟ್ T ಅನ್ನೋದು 20ನೇ ಲೆಟರ್. ಸೊ ಇವೆಲ್ಲವನ್ನು ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ನನಗೆ ಎಷ್ಟು ಬರುತ್ತೆ ಅಂದರೆ 20 + 1 + 3 = 24. ಏನಾಗಿದೆ ಅಂದರೆ ಕೋಡಿಂಗ್ ಇದರಲ್ಲಿ ಈ ರೀತಿ ಏನಾಗಿದೆ ಅಂದರೆ ಕ್ಯಾಟ್ ಅನ್ನೋ ಸಲುವಾಗಿರುತ್ತೆ. ಇದೇ ರೀತಿ ನಾವು ಡಾಗ್ನು ಕೂಡ ಫೈಂಡ್ ಔಟ್ ಮಾಡೋದು. ಡಾಗ್ನ ಫೈಂಡ್ ಔಟ್ ಮಾಡೋದು. ಡಾಗ್ ಅನ್ನೋದು ಎಷ್ಟನೇ ಲೆಟರ್ ಅಂತ ಫೈಂಡ್ ಔಟ್ ಮಾಡೋದು. ನೀವು ಈಗ A, B, C, D, E, F, G, H, I, J, K, L, M, N, P ಇಲ್ಲಿ ತನಕ ಇದೆ. ನಮಗೇನು ಬೇಕಾಗಿದೆ
ಡಾಗ್ ಫಂಡ್ ಹೋಗ್ಬೇಕು. ಏನದು 1 2 3 4 5 6 7 8 9 10 11 12 13 14 15 16. ನಮಗೆ ಯಾವ ಲೆಟರ್ ಬೇಕಾದ್ರೆ ಡಿ ಒ ಜಿ ಬೇಕು. ಡಿ ಒ ಜಿ. ಡಾಗ್ ಅಂದರೆ ಎಷ್ಟು ಅಂತ ಬೇಕು. ಇಲ್ಲಿ ಡಿ ಅನ್ನೋದು ಎಷ್ಟನೇ ಲೆಟರು? 4th ಲೆಟರ್. ಸೊ 4. ನೆಕ್ಸ್ಟ್ ಓ ಅನ್ನೋದು ಎಷ್ಟನೇ ಲೆಟರು? 15th ಲೆಟರ್. ಸೊ ಓ 15. ಅದೇ ರೀತಿ ಜಿ ಅನ್ನೋದು ಎಷ್ಟನೇ ಲೆಟರು? 7th ಲೆಟರ್. ಸೊ 7. ಈಗ 4 + 15 + 7 ಎಷ್ಟಾಗುತ್ತೆ ಅಂದರೆ 4. 15 + 4 ಅಂದರೆ 19. 19 + 7 ಅಂದರೆ 26. ಸೊ ರೈಟ್ ಆನ್ಸರ್ ನಮಗೆ ಯಾವುದು? 26. ಯಾವುದು ರೈಟ್ ಆನ್ಸರ್? 26 ಇಸ್ ಅ ರೈಟ್ ಆನ್ಸರ್. ಏನಂದರೆ ಏನಾಗಿದೆ ಅಂದರೆ ಇಲ್ಲಿ ಆ ಆಲ್ಫಾಬೆಟಿಕ್ ಲೆಟರ್ ಇದೆಯಲ್ಲ ಅದರ ಪೊಸಿಷನ್ ನಂಬರನ್ನು ಪ್ರೆಸ್ ಮಾಡಿದ್ರೆ ನಮಗೇನಂದರೆ ಈ ಆನ್ಸರ್ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ ಅಂದರೆ ನೆಕ್ಸ್ಟ್ ಕ್ವಶನ್, ರಮೇಶನ್ನು ಉತ್ತರಕ್ಕೆ 10 ಮೀಟರ್ ನಡೆದು ಏನು ಮಾಡ್ತಾನೆ? ರಮೇಶ್ ಈ ಒಂದು ಪಾಯಿಂಟಿಂದ ಏನಂದರೆ ಅವನು ರಮೇಶ್ ಒಂದು ಪಾಯಿಂಟಿಂದ ಏನು ಮಾಡ್ತಾನೆ ಅಂದರೆ ಉತ್ತರಕ್ಕೆ ಎಷ್ಟು ಮೀಟರ್ ನಡೀತಾನೆ ಅಂದರೆ ಉತ್ತರ ನಾರ್ತಿಗೆ 10 ಮೀಟರ್ ನಡೀತಾನೆ. 10 ಮೀಟರ್ ನಡೆದು ನೆಕ್ಸ್ಟು ಬಲಕ್ಕೆ ತಿರುಗ್ತಾನೆ. ಇಲ್ಲಿಂದ ಬಲಕ್ಕೆ ತಿರುಗಿ ಏನು ಮಾಡ್ತಾನೆ ಅಂದರೆ 10 ಮತ್ತು 10 ಮೀಟರ್ ನಡೀತಾನೆ. ನೆಕ್ಸ್ಟು ಈ ಬಲಕ್ಕೆ ತಿರುಗಾದ್ಮೇಲೆ ಹಿಂಗಾದ್ಮೇಲೆ ಮತ್ತೆ ಕೂಡ ಬಲಕ್ಕೆ ತಿರುಗ್ತಾನೆ. ಬಲಕ್ಕೆ ತಿರುಗಿ ಎಷ್ಟು ಮೀಟರ್ ನಡೀತಾನೆ? ಮತ್ತೆ 10 ಮೀಟರ್ ನಡೀತಾನೆ. ಹಾಗಾದರೆ ರಮೇಶನು ಹೇಳಿದನು ಅವನು ಆರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ಈ ಸ್ಥಳದಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಯಾವ ದಿಕ್ಕಲ್ಲಿದ್ದಾನೆ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಇದು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ. ಅಂದರೆ ಆರಂಭಿಕ ದಿಕ್ಕಿನಿಂದ ಎಲ್ಲಿದ್ದಾನೆ ಒಂದು ರಮೇಶ್ ಅಂದರೆ ರಮೇಶ್ ಬಂದ್ಬಿಟ್ಟು ಯಾವ ದಿಕ್ಕಲ್ಲಿದ್ದಾನೆ ಅಂದರೆ ಪೂರ್ವ ದಿಕ್ಕಿನಲ್ಲಿದ್ದಾನೆ. ಆನ್ಸರ್ ಪೂರ್ವ ದಿಕ್ಕು ರೈಟ್ ಆನ್ಸರ್. ಪೂರ್ವ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಂದರೆ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು. ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು. ಇಬ್ಬರ ವಯಸ್ಸಿನ ಮೊತ್ತ 48 ವರ್ಷ. ಮಗನ ವಯಸ್ಸು ಎಷ್ಟು ಅಂದರೆ ತಂದೆ ವಯಸ್ಸು ಮಗನ ವಯಸ್ಸಿಗಿಂತ 3 ಪಟ್ಟಿದೆ. ಅವರಿಬ್ಬರು ವಯಸ್ಸನ್ನು ನಾವು ಕೂಡಿದ್ರೆ 48 ವರ್ಷ ಆಗುತ್ತೆ. ಹಾಗಾದರೆ ಮಗನ ವಯಸ್ಸು ಎಷ್ಟು ಅಂದರೆ ತಂದೆಯ ವಯಸ್ಸು, ಈಗ ಮಗನ ವಯಸ್ಸು ಗೊತ್ತಿಲ್ಲ, ಎಕ್ಸ್ ಅನ್ಕೋಣ. ತಂದೆ ವಯಸ್ಸು ಏನಂದರೆ ತಂದೆ ವಯಸ್ಸು ಮಗನಿಗಿಂತ 3 ಪಟ್ಟಿದ್ರೆ ಅಂದರೆ 3 ಅಂದರೆ 3x. ಇವನು ಮಗನ ವಯಸ್ಸು ಎಕ್ಸ್ ಇದ್ದರೆ ತಂದೆ ವಯಸ್ಸು 3x ಇದೆ. ಸೊ ಇವರಿಬ್ಬರು ವಯಸ್ಸಿನ ಮೊತ್ತ ಏನಾಗಿದೆ ಅಂದರೆ ಇವರಿಬ್ಬರು ಪ್ಲಸ್ಸು 48 ಇಯರ್ಸ್. ಇಬ್ಬರು ವಯಸ್ಸಿನ ಮೊತ್ತ 48 ಇಯರ್ಸ್ ಆಗಿದೆ. ಹಾಗಾದರೆ ಮಗನ ವಯಸ್ಸು ಎಷ್ಟು ಅಂತ ಕ್ವಶನ್ ಮಾರ್ಕ್ ಆಗಿದೆ. ಸೊ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಂದ್ರೆ ಮಗನ ವಯಸ್ಸು ಎಕ್ಸ್ ಅಂದರೆ ತಂದೆ ವಯಸ್ಸು ಅವನಿಗಿಂತ 3 ಪಟ್ಟು ಇಸ್ ಈಕ್ವಲ್ ಟು ಅವರಿಬ್ಬರು ಮೊತ್ತ 48 ಇಯರ್ಸ್ ಆಗಿದೆ. ಸೊ ಎಕ್ಸ್ + 3x ಇಸ್ ಈಕ್ವಲ್ ಟು ಎಕ್ಸ್ + 3x ಅಂದರೆ 4x ಆಯಿತು, ಇಸ್ ಈಕ್ವಲ್ ಟು 48. ಸೊ ಎಕ್ಸನ್ನು ಇಲ್ಲಿ ಹಿಡ್ಕೊಂಡು 48 / 4 ಏನಾದರೂ 4 ಈ ಕಡೆ ಬರುತ್ತೆ. ಸೊ ಇದನ್ನು ಡಿವಿಷನ್ ಮಾಡಿದ್ರೆ ಏನಾಗುತ್ತೆ 4 1s 4 4 2s 4 2s. ಸೊ ಎಕ್ಸ್ ಇಸ್ ಈಕ್ವಲ್ ಟು 12. ಎಕ್ಸ್ ಅಂದರೆ ಯಾರ ವಯಸ್ಸು? ಮಗನ ವಯಸ್ಸು ಎಷ್ಟು? 12 ವರ್ಷ. ಗೊತ್ತಾಯ್ತಲ್ಲ? ನೋಡಿ, ಎಕ್ಸ್ ಅನ್ನೋದು ಮಗನ ವಯಸ್ಸು,
ಎಕ್ಸ್, ಅವನ ಹೆಸರು ಇಷ್ಟು ಅಂತ ಗೊತ್ತಿಲ್ಲ. ಇವನು ತಂದೆ ವಯಸ್ಸು ಇವನಿಗಿಂತ 3 ಪಟ್ಟು ಜಾಸ್ತಿದೆ. ಸೊ 3x. ಇವರಿಬ್ಬರು ಮೊತ್ತ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? ಎಷ್ಟು ಮೊತ್ತ? 48 ಇದೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ 3x = 4x. ನಾವೇನು ಮಾಡ್ತೀವಿ? ಎಕ್ಸನ್ನು ಉಳಿಸ್ಕೊಂಡು 4ನ ಈಚೆ ತೊಗೊಂಬಂದಾಗ ಏನಾಗುತ್ತೆ? 48/4 ಆಗುತ್ತೆ. ಸೊ 4ನ 48ಇಂದ ಡಿವೈಡೆಡ್ ಬೈ ಮಾಡಿದಾಗ 4 1 4, 4 2 4. ಸೊ x = 12. ಎಕ್ಸ್ ಅಂದರೆ ಯಾರಾಗುತ್ತೆ? ಎಕ್ಸ್ ಅಂದರೆ ಮಗ ಆಗ್ತಾನೆ. ಸೊ ಮಗನ ವಯಸ್ಸು 12 ಆದರೆ ತಂದೆ ವಯಸ್ಸು ಎಷ್ಟು? ಇಫ್ ಇನ್ ಕೇಸ್ ಕ್ವಶನ್ ಕೇಳಿದ್ರೆ ತಂದೆ ವಯಸ್ಸು ಏನಾಗುತ್ತೆ? 3x ಆಗುತ್ತೆ. ಸೊ 3 × 12. ಸೊ ತಂದೆ ವಯಸ್ಸು ಎಷ್ಟಾಗುತ್ತೆ? 36. ತಂದೆ ವಯಸ್ಸು 36, ಮಗನ ವಯಸ್ಸು 12. ಇವೆರಡು ನಮಗೆ ಪ್ಲಸ್ ಮಾಡಿದಾಗ ಎಷ್ಟಾಗಬೇಕು? 48 ಆಗಬೇಕು. 12 + 36 ಅಂದರೆ 2, 6, 2, 8, 3, 1, 4. ಸೊ 48 ಆನ್ಸರ್ ಕರೆಕ್ಟಾಗಿದೆ. ತಂದೆ ವಯಸ್ಸು 36, ಮಗನ ವಯಸ್ಸು 12. ಇಲ್ಲಿ ಯಾರಿಗೆ ವಯಸ್ಸು ಕೇಳಿದರೆ? ಮಗನ ವಯಸ್ಸು ಕೇಳಿದರೆ. ಸೊ ಮಗನ ವಯಸ್ಸು 12. ಇಫ್ ಇನ್ ಕೇಸ್ ತಂದೆ ವಯಸ್ಸು ಕೇಳಿದರೆ, ತಂದೆ ವಯಸ್ಸು ಇಷ್ಟು ಅಂತ ಕೇಳಿದರೆ ತಂದೆ ವಯಸ್ಸು 36 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನು, ಇದು ಬ್ಲಡ್ ರಿಲೇಷನ್ ರಿಲೇಟೆಡ್ ಒಂದು ಕ್ವಶನ್ ಇರೋದು. ಬ್ಲಡ್ ರಿಲೇಟೆಡ್ ಕ್ವಶನ್ ಇದೆ. ಇದರಲ್ಲಿ ಏನಂದರೆ, ಅವನು ನನ್ನ ತಾಯಿಯ ಏಕೈಕ ಮಗನ ಮಗ. ಹಾಗಾದರೆ ಆ ವ್ಯಕ್ತಿ ನನಗೆ ಯಾರು ಅಂತ ಕೇಳಿದ್ದಾರೆ. ಅವನು ಯಾರೋ ಒಬ್ಬ ಇದ್ದಾನೆ. ಅವನು ಏನಂದರೆ ನನ್ನ ತಾಯಿಯ ತಾಯಿಯ ಏಕೈಕ ಮಗ ಅಂದರೆ ಇವನೇ ಆಗ್ತಾನೆ. ಮಗನ ಮಗ. ಗೊತ್ತಾಯ್ತಾ? ಅವನು ಯಾರೋ ಒಬ್ಬ ಇದ್ದಾನೆ. ಅವನು ನನ್ನ ತಾಯಿಯ ಏಕೈಕ ಮಗ ಅಂದರೆ ಇವನೇ ಬರ್ತಾನೆ. ಮಗನ ಮಗ. ಅವನು ನನಗೆ ಹೇಗೆ ಸಂಬಂಧ ಅಂದರೆ, ನನಗೆ ಅವನು ಏನಾಗ್ತಾನೆ ಅಂದರೆ ಮಗ ಆಗ್ತಾನೆ. ಅರ್ಥ ಆಯ್ತಾ? ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನನ್ನ ತಾಯಿಯ ಏಕೈಕ ಮಗ ಅಂದರೆ ನಾನೇ ಬರ್ತೀನಿ. ನನ್ನ ಮಗ ಅವನಾಗ್ತಾನೆ. ಏನಾಗ್ತಾನೆ? ಮಗ ಆಗ್ತಾನೆ. ಇದೇ ರೀತಿ ನಾನು ಪ್ರತಿದಿನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು 5 ಏನಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಪ್ರತಿದಿನ ಸಾಲ್ವ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ನ್ಯೂಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಶಾರ್ಟ್ಸ್ ಆಗಿರ್ಬೋದು, ಹಾಗೂ ಆರ್ಗನೈಜೇಷನ್ ಆಗಿರ್ಬೋದು, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಹಾಗೆ ದಿನನಿತ್ಯದ ಇಂಪಾರ್ಟೆಂಟ್ ಯಾವ್ದಾದ್ರು ಸುದ್ದಿಗಳಿದ್ದರೆ ಅವುಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಹಾಗೂ ಕ್ಲಾಸಸ್ಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಏನು ಮಾಡ್ತಾಯಿದ್ದೀನಿ ಅಂದರೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರ, ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡಿ ಹಾಗೂ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಆದಷ್ಟು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ. ಜೊತೆಗೆ ಏನಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಹಾಗೆ ನನಗೆ ದಯವಿಟ್ಟು ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ.